ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ಸಿದ್ಧಿವಿನಾಯಕ ತವ ಶರಣಂ ಗಂಗಜಟಾಧರ ಗೌರಿ ಮನೋಹರ ಗಿರಿಜಾತನಯಾ ತವ ಶರಣಂ ಗಂಗಜಟಾಧರ ಗೌರಿ ಮನೋಹರ ಗಿರಿಜಾತನಯಾ ತವ ಶರಣಂ ವಿಘ್ನೇಶ ತವ ಶರಣಂ ಸಿದ್ಧಿವಿನಾಯಕ ತವ ಶರಣಂ ಲಂಬೋದರ ಹೇ ಅಂಬಾಸುತ ಹೇ ಕವಿಜನನುತ ಹೇ ತವ ಶರಣಂ ಲಂಬೋದರ ಹೇ ಅಂಬಾಸುತ ಹೇ ಕವಿಜನನುತ ಹೇ ತವ ಶರಣಂ ವಿಘ್ನೇಶ ತವ ಶರಣಂ ಸಿದ್ಧಿವಿನಾಯಕ ತವ ಶರಣಂ ಸಕಲ ಕಲಾಧರ ಕಲುಷ ವಿದೂರ ಸಕಲ ಜಗತ್ರಯ ತವ ಶರಣಂ ಸಕಲ ಕಲಾಧರ ಕಲುಷ ವಿದೂರ ಸಕಲ ಜಗತ್ರಯ ತವ ಶರಣಂ ವಿಘ್ನೇಶ ತವ ಶರಣಂ ಸಿದ್ಧಿವಿನಾಯಕ ತವ ಶರಣಂ ಕರುಣಾಸಾಗರ ಮೂಷಿಕ ವಾಹನ ವಿದ್ಯಾಪ್ರದಾಯಕ ತವ ಶರಣಂ ಕರುಣಾಸಾಗರ ಮೂಷಿಕ ವಾಹನ ವಿದ್ಯಾಪ್ರದಾಯಕ ತವ ಶರಣಂ ವಿಘ್ನೇಶ ತವ ಶರಣಂ ಸಿದ್ಧಿವಿನಾಯಕ ತವ ಶರಣಂ ವಿಘ್ನೇಶ ತವ ಶರಣಂ ಸಿದ್ಧಿವಿನಾಯಕ ತವ ಶರಣಂ. शत्रुबुद्धिर्विनाशाय दीपज्योति नमोस्तुते दीपो हरतु पापानि प्रातद्दीपं नमोस्तुते शुभं करोति कल्याणम् आरोग्यं धनसम्पदा शुभं करोति कल्याणम् आरोग्यं धनसम्पदा. ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಸಾಕಷ್ಟು ರೀತಿಯ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಏನು ವೇದಿಕ್ ಮ್ಯಾಥ್ಸ್ ಕ್ಲಾಸ್ ಇರ್ಬೋದು, ಅದಕ್ಕೋಸ್ಕರನೇ ನಾನು ಟ್ರಸ್ಟ್ ಶುರು ಮಾಡಿದ್ದು. ಆಮೇಲೆ ಹ್ಯಾಂಡ್ ರೈಟಿಂಗ್ ಕ್ಲಾಸ್ ಇರ್ಬೋದು, ಆಮೇಲೆ ಮೆಂಟಲ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ಇರ್ಬೋದು, ಅಥವಾ ಒಂದು ಕನ್ನಡ ಆಕ್ಟಿವಿಟೀಸ್ ಬೇಸ್ಡ್ ಕ್ಲಾಸ್ ಇರ್ಬೋದು, ಈ ತರದೆಲ್ಲ ಮಾಡ್ತಾ ಇದ್ವಿ. ಟ್ಯುಟೋರಿಯಲ್ ಸಹಿತ ನಡೆಸ್ತಾ ಇದ್ವಿ. ಜೊತೆಯಲ್ಲಿ ನಾವು ನ್ಯೂ ಹಾರಿಝನ್ ಸ್ಕೂಲ್ ಇಂಜಿನಿಯರ್ಗೆ ಪ್ರತಿ ವರ್ಷ ಕನ್ನಡ ವರ್ಕ್ಶಾಪ್ ಗಳನ್ನ ಮಾಡಿಕೊಡ್ತೇವೆ. ಸಾಕಷ್ಟು ಪ್ರೋಗ್ರಾಮ್ ಗಳನ್ನ ಮಾಡಿದ್ದೇವೆ. ನವೆಂಬರ್ 15 2016 ನಾವು ಟ್ರಸ್ಟ್ ಅನ್ನ ರಿಜಿಸ್ಟರ್ ಮಾಡಿಸಿದ್ದು. ಸೊ ಇದಾದ ನಂತರ ನಮ್ಮ ಈ ಒಂದು ಎಜುಕೇಶನ್ ಜರ್ನಿನಲ್ಲಿ ಶ್ರೀಧರ್ ಸರ್ ಅವರು ನಮಗೆ ಪರಿಚಯ ಆದ್ರು. ಬಸವ ಟಿವಿಗೆ ಅವ್ರನ್ನ ಒಂದು ವಿದ್ಯಾರ್ಥಿ ಮಿತ್ರ ಅನ್ನೋ ಎಜುಕೇಶನ್ ಡಿಸ್ಕಷನ್ ಬೇಸ್ಡ್ ಪ್ರೋಗ್ರಾಮ್ಗೆ ನಾನು ಇನ್ವೈಟ್ ಮಾಡಿದ್ದೆ, ಹೋಸ್ಟ್ ಆಗಿದ್ದೆ. ಅವರು ನಾವು ಅವ್ರ ತಾಯಿಯವರು ನಾವು ಒಂದೇ ಊರಿನವರಾದ್ರಿಂದ ಸ್ವಲ್ಪ ಬಾಂಡಿಂಗ್ ಜಾಸ್ತಿನೇ ಇದೆ. ಫ್ಯಾಮಿಲಿ ಜೊತೆಗೆ ಬಾಂಡಿಂಗ್ ಅನ್ಬೋದು. ತುಂಬಾ ಹಿಂದೆ ನಮ್ದು ಒಂದು ಕಮ್ಯುನಿಟಿ ಬೇಸ್ಡ್ ಪ್ರೋಗ್ರಾಮ್ ನ ಶ್ರೀಧರ್ ಸರ್ ಅವರು ಸ್ಪಾನ್ಸರ್ ಮಾಡಿದ್ರು. ಮುಂದೆ ನಾನು ಕೇಳ್ತಾನೆ ಇದ್ದೆ, ಅವರು ಸ್ಕಿಲ್ ಬೋರ್ಡ್ ಅಲ್ಲಿ ಇರೋದ್ರಿಂದ ನಾನು ಕೇಳ್ತಾನೆ ಇದ್ದೆ. ಆಮೇಲೆ ಅವರು ಸಡನ್ ಆಗಿ ಈಗ ಒಂದು 1.5 year ಬ್ಯಾಕ್, ಮೇಡಮ್ ಈ ತರ ನಾವೇ ಯೂನಿವರ್ಸಿಟಿ ಮಾಡ್ತಾ ಇದೀವಿ, ಡೀಮ್ಡ್ ಯೂನಿವರ್ಸಿಟಿ, ನೀವು ಕೇಳ್ತಿದ್ರು. ನಾನು ಆಕ್ಚುಲಿ ನರ್ಸರಿ ಯಾವುದೋ ಒಂದು ಬೇರೆ ಕೋರ್ಸ್ ಕೇಳಿದ್ದೆ. ಅವರು ನರ್ಸರಿ ಟೀಚರ್ ಟ್ರೈನಿಂಗ್ ಮಾಡ್ತೀರಾ ಅಂತ ಕೇಳಿದ್ರು. ಓಕೆ ಅಂದ್ರೆ ಅವಾಗ ಆಕ್ಚುಲಿ ನನಗೆ ಕೀಮೋ ಆಗ್ತಾ ಇತ್ತು. ನಾನು ಎಲ್ಲೋ ಬರೋ ಪರಿಸ್ಥಿತಿ ಇರಲಿಲ್ಲ. ಅವರೇ ಮನೆಗೆ ಬಂದು ಮುಂಚೆನೇ ಅಪ್ಲಿಕೇಶನ್ ಎಲ್ಲ ಕಳಿಸಿ ಪ್ರಿಂಟ್ಔಟ್ ಎಲ್ಲ ತೆಗೆಸಿ ಎಲ್ಲ ಬಂದು ಮಾಡ್ಕೊಂಡು ಹೋದ್ರು.
ಹಾಗೆ ನಾವು ನರ್ಸರಿ ಟೀಚರ್ ಟ್ರೈನಿಂಗ್ ಕೋರ್ಸ್ ಫಸ್ಟ್ ಇಯರ್ ಶುರು ಮಾಡಿದ್ವಿ. ನಾನು ಕೀಮೋದಲ್ಲಿ ಇದ್ದಿದ್ದರಿಂದ ಜಾಸ್ತಿ ನನಗೆ ವರ್ಕ್ ಮಾಡಕ್ ಆಗ್ತಿರ್ಲಿಲ್ಲ, ಫೀಲ್ಡ್ ವರ್ಕ್ ಎಲ್ಲ, ಮಾರ್ಕೆಟಿಂಗಿಗೆಲ್ಲ. ಸೊ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ, ನನ್ನ ಹಸ್ಬೆಂಡ್ ಸಹಿತ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ಬ್ಯಾಚ್ ಅಲ್ಲಿ 6 ಮೆಂಬರ್ಸ್ ಇದ್ರು. ಆನ್ಲೈನ್ ಕ್ಲಾಸಸ್ ತಗೊಂಡ್ವಿ, ಮತ್ತೆ ಸ್ಟೂಡೆಂಟ್ಸ್ ತುಂಬಾ ಕೋಆಪರೇಟ್ ಮಾಡಿದ್ರು, ಎಲ್ಲ ಚೆನ್ನಾಗಿ ಆಯ್ತು. ನಂತರ ಫಸ್ಟ್ ಬ್ಯಾಚ್ ಎಕ್ಸಾಮ್ ಆಯಿತು, ಎಲ್ಲರೂ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ, ಎಲ್ಲರೂ 80% ತಗೊಂಡಿದ್ದಾರೆ. ಅದು ನಮ್ಗೆ ಹೆಮ್ಮೆಯ ವಿಷಯ. ವೇದಿಕೆ ಮೇಲಿರುವ ಎಲ್ಲ ಅತಿಥಿಗಳಿಗೆ, ಗಣ್ಯ ಅತಿಥಿಗಳಿಗೆ ಅವ್ರಿಗೂ ನಮಸ್ಕಾರ ಮಾಡುತ್ತಾ, ಮತ್ತು ಬಂದಿರೋಂಥ ವಿದ್ಯಾರ್ಥಿಗಳಾಗಲಿ, ಪೋಷಕರಾಗಿರಲಿ, ಮತ್ತು ಸಂಘಟನೆಗಳಾಗಿರಲಿ, ಮತ್ತು ಇತರ ಬಂಧು ಮಿತ್ರರಿಗೂ ಸಹ ಸ್ವಾಗತ ಮತ್ತು ನಮಸ್ಕಾರ ಹೇಳುತ್ತಾ, ನಂದು ಅನ್ನೋದೊಂದೇನೂ ಇಲ್ಲ. ಫಸ್ಟ್ ಆಫ್ ಆಲ್ ನನಗೇನು ಬೇಕಾಗಿಲ್ಲ. ಬೇಕಾಗಿರೋದೇನಪ್ಪ ಅಂದ್ರೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಒಂದು ಚೆನ್ನಾಗಿರ್ಬೇಕು ಅಂತ ನನಗೆ ತುಂಬ ಆಸೆ ಇದೆ. ಏನಾಗಿದೆ, ಶಿಕ್ಷಣ ಅಂತ ಒಂದು ದಂಧೆ ಆಗಿದೆ. ಇದನ್ನ ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೀನಿ. ಯಾಕೆ ಇವರು ದಂಧೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಹೇಳೋದಕ್ಕೆ ಒಳ್ಳೊಳ್ಳೆ ಗೌರ್ಮೆಂಟ್ ಸ್ಕೂಲ್ಗಳು ಇದ್ರೂ ಸಹ ಅಲ್ಲಿ ಸ್ಕೂಲ್ಗಳಿಗೆ ಹೋಗ್ತಾ ಇಲ್ಲ. ಒಳ್ಳೊಳ್ಳೆ ಪ್ರೈವೇಟ್ ಸ್ಕೂಲ್ಗಳಿಂದ ಅಲ್ಲಿ ದುಡ್ಡು ಕಟ್ಟು ಓದಕ್ಕಾಗ್ತಾ ಇಲ್ಲ. ವಿದ್ಯೆಗಳಲ್ಲಿ ಅತಿ ಹೆಚ್ಚಿನ ವಿದ್ಯೆಗಳು ತುಂಬಾ ಇದೆ, ಕಲಿಯೋದು ತುಂಬಾ ಇದೆ, ಜೀವನ ಪರ್ಯಂತ ಕಲಿತಿರ್ಬೋದು. ನರ್ಸರಿ ಒಂದ್ ಕಡೆ, ಟ್ರೈನಿಂಗ್ ಒಂದ್ ಕಡೆ ಇದ್ರು ಕೂಡ ಆ ಮಧ್ಯ ಪದ ಇದೆಯಲ್ಲ ಟೀಚರ್, ಆ ಟೀಚರ್ ಅನ್ನೋದು ಒಂದು ಹೊಸದಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ಆಫ್ ಸೆವರಲ್ ಕಿಡ್ಸ್, ಥೌಸಂಡ್ಸ್, ಹಂಡ್ರೆಡ್ಸ್ ಆಫ್ ಕಿಡ್ಸ್ ವಿಚ್ ವಿಲ್ ಕಮ್ ಅಪ್ ಟು ಅಸ್. ಆ ಒಂದು ಜವಾಬ್ದಾರಿ. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯವ್ಯಕ್ತಿಗಳನ್ನು ನಮಸ್ಕರಿಸುತ್ತಾ, ನಾನು ರಾಧಿಕಾ ಮೇಡಮ್ ಅವರ ಪುಸ್ತಕದ ಬಗ್ಗೆ ಕಿರು ಪರಿಚಯವನ್ನು ಮಾಡಿಕೊಡುತ್ತಿದ್ದೇನೆ. ಶ್ರೀಮತಿ ರಾಧಿಕಾ ರಿಷಿಕೇಶ್ ಅವರು MSc MPhil ಪದವಿದ್ದಾರೆ. ನಂತರ ಲೆಕ್ಚರರ್ ಆಗಿ ಸಾಕಷ್ಟು ಕಾಲೇಜುಗಳಲ್ಲಿ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ನಲ್ಲಿ ಅನುಭವ ಹೊಂದಿದ್ದಾರೆ. ಅವರು ತಮ್ಮದೇ ಆದ ಎಜುಕೇಶನ್ ಕನ್ಸಲ್ಟೆಂಟ್ ಹಾಗೂ ಟ್ಯುಟೋರಿಯಲ್ಗಳನ್ನು ನಡೆಸುತ್ತಾ ಇದ್ದಾರೆ. ಜೊತೆಯಲ್ಲಿ ಬರುತ್ತೆ, ಏನು ಪರಿಸರದ ಮೇಲೆ ಬರುತ್ತೆ, ಅದ್ರ ಬಗ್ಗೆ ನಾವು ಪ್ರೀತಿ ಇಲ್ಲದ ಮೇಲೆ ಅಂತ ಬುಕ್, ಇದ್ರ ಬಗ್ಗೆ ಬುಕ್ ರಿಲೀಸ್, ನಂದು ಫಸ್ಟ್ ಬುಕ್ ಪ್ರಿಂಟ್ ಆಗಿದ್ದು ಪಬ್ಲಿಷರ್. ಎಲ್ಲ ಒಳ್ಳೆಯದಾಗಲಿ, ಕಂಗ್ರ್ಯಾಚುಲೇಷನ್ಸ್. ಅಂದ್ರೆ ನಮ್ಮ ತಂದೆ ತಾಯಿ ಇದು ಬರೀ ಬುಕ್ ಮಾತ್ರ ಅಲ್ಲ, ತಂದೆ ತಾಯಿ ಬಾಂಧವ್ಯ ಜೊತೆಯಲ್ಲಿ ಪ್ರೀತಿ ಅಂದ್ರೆ ಏನು ಅನ್ನೋದು ಕಲ್ಸ್ಕೊಡುತ್ತೆ. ಎಲ್ಲ ಏನು ಅದನ್ನು ತಪ್ಪ ಕೇಳೋದು ತುಂಬಾ ತಪ್ಪ ತಿಳ್ಕೊಂಡಿದ್ದಾರೆ. ಪ್ರೀತಿ ಅಂದ್ರೆ ಬರೀ ಗಂಡು ಹೆಣ್ಣಿಂದಲ್ಲ. ಪ್ರೀತಿ ಅಂತಂದ್ರೆ ಏನು, ಪ್ರತಿಯೊಬ್ಬರಿಗೂ ಪ್ರೀತಿ ತೋರ್ಸೋದೇ ಪ್ರೀತಿ ಅಂತ ಹೇಳ್ತೀವಿ. ಅದು ಮಕ್ಕಳಾಗಿರ್ಬೋದು, ಅಜ್ಜಿ ತಾತ ಆಗಿರ್ಬೋದು, ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಇಲ್ಲ ನಮ್ಮ ದುಶ್ಮನ್ಗಳೇ ಆಗಿರ್ಬೋದು. ಫಸ್ಟ್ ಅವರೇ ಸರ್. ನಾವು ಅದನ್ನ ಹೇಳೋದು ಏನಂತ ಹೇಳ್ತೀವಿ, ದುಶ್ಮನ್ ಎಲ್ಲಿದ್ರು ಸಹ, ಯಾರೇ ಇದ್ರು ಸಹ, ಯಾರೇ ಇರಲಿ, ಅವ್ರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ನೀವು ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೋ, ಎಂಥ ದುಶ್ಮನ್ಗಳಿದ್ರು ನೀರಾಗಿ ಕರ್ಗ ಹೋಗ್ತಾರೆ, ಎಂಥ ಕಲ್ಲನ್ನು ಸಹ ಕರಗಿಸ್ಬೋದು. ಆ ಥರವಂತ ಈ ಒಂದು ತಾಯಿ ಪ್ರೀತಿ ಇಲ್ಲದ ಮೇಲೆ ಅಂತ ತಮ್ಮ ರಾಧಿಕಾ ಅವರು ಪ್ರಕಟಣೆ ಮಾಡಿದ್ದಾರೆ. ಜೊತೆಲಿ ಮೇಡಮ್ ಅವರು ಮಾಡಿದ್ದಾರೆ. ಅವ್ರಿಗೆ ಶುಭ ಕೋರುತ್ತಿದ್ದಾರೆ. ಧನ್ಯವಾದ. ರಾಧಿಕಾ ಮೇಡಮ್ ಈ ಕೆಲಸವನ್ನು ಮಾಡಕ್ಕೆ ಬಯಸಿದ್ದಾರೆ. ಎಲ್ಲರಿಗೂ ಖುಷಿ ಆಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅಂತ ನಮ್ಮ ಕಾರ್ಯಕ್ರಮ. ನಾನು ಸಹ ಜೈ ಕರ್ನಾಟಕದಲ್ಲಿ ಒಬ್ಬ ಉಸ್ತುವಾರಿ ಆಗಿದ್ದೆ. ಆಯ್ತಾ, ಜೊತೆಲಿ ನನಗೆ ಬಂದಂಥದ್ದು ಯುವ ಪ್ರೇಮಿ ಅವಾರ್ಡ್ ಬಂದಿತ್ತು. ಏನು ಅಂತಂದ್ರೆ ಸುಮಾರು 300 ಕವನಗಳು ಬಂದಿದೆ. ಯಾರಿಗೆ ಸರ್ ಬರ್ತಿದ್ರು? ಇದು ಯಾರಿಗಂತ ಬಂದಿದ್ದಂತಲ್ಲ, ನಾನು ಹೋಗ್ತಾ ಟ್ರೈನಲ್ಲಿ ಏನು ಹೋಗ್ತಾ ಇದ್ದೆ. ಟ್ರೈನ್ ಕುತ್ಕೊಂಡಾಗ ಏನ್ ಯೋಚನೆ ಬರುತ್ತೆ, ಏನು ಪರಿಸರದ ಮೇಲೆ ಬರುತ್ತೆ, ಅದ್ರ ಬಗ್ಗೆ ನಾನು ಇದ್ರ ಬಗ್ಗೆ ಬುಕ್ ರಿಲೀಸ್, ನಂದು ಫಸ್ಟ್ ಬುಕ್ ಪ್ರಿಂಟ್ ಆಗಿದ್ದು ಪಬ್ಲಿಷರ್. ಎಲ್ಲ ಒಳ್ಳೆಯದಾಗಲಿ. ಹೌಸ್ ವೈಫ್ ಆಗಿದ್ದೆ. ಬಿಫೋರ್ ಐ ವಾಸ್ ವರ್ಕಿಂಗ್. ಹಿಂಗೆ ಮಕ್ಕಳು ಆದ್ಮೇಲೆ ಮನೇಲಿ ಮನೇಲಿ ಹಿಂಗೆ ಸಪೋರ್ಟ್ ಮಾಡಲ್ಲ. ಹಸ್ಬೆಂಡ್ ಇಂಜಿನಿಯರಿಂಗ್, ಅವ್ರದ್ದೇ ಕೆಲಸ, ಅವ್ರಿಗೆ ಮನೆ ಜಾಯಿಂಟ್ ಫ್ಯಾಮಿಲಿ ಇತ್ತು, ಆಗಲಿಲ್ಲ, ಕ್ವಿಟ್ ಮಾಡಿದ್ವಿ. ಅವಾಗೇ ನಮ್ಮ ಅತ್ತೆ ಹೇಳೋರು, ನೀನು ಯಾಕೆ ಪ್ಲೇ ಹೋಮ್ ಸ್ಟಾರ್ಟ್ ಮಾಡಬಾರ್ದು ಅಂತ.
ಅವಾಗ ಅಯ್ಯೋ ಆಗತ್ತಾ ನಮ್ಮ ಮಕ್ಕಳನ್ನೇ ಸರಿಯಾಗಿ ನೋಡ್ಕೊಳಕ್ ಆಗ್ತಾ ಇಲ್ಲ, ನಾನು ಎಲ್ಲ ಮಕ್ಕಳನ್ನ ಹೇಗೆ ಜವಾಬ್ದಾರಿ ಅನ್ನೋದಿತ್ತು. ಹೀಗೆ ನಡೀತಾ ಅದೊಂದು ಸ್ಕೂಲ್ ಅಜ್ಜಿ ಮನೆ ಅನ್ನೋದು ಒಂದು ಒಳ್ಳೆ ರೆಪ್ಯೂಟೆಡ್ ಇದು ಸ್ಕೂಲು, ಅಜ್ಜಿ ಪ್ಲೇ ಹೋಮು ನಮ್ಮ ಗಿರಿನಗರ್ ಏರಿಯಲ್ಲಿ. ಅವರು ಅದನ್ನು ಕ್ಲೋಸ್ ಮಾಡೋ ಇದರಲ್ಲಿ ಇದ್ರು. ಆ ಟೈಮಲ್ಲಿ ಅಲ್ಲಿ ವರ್ಕ್ ಮಾಡ್ತಾರಲ್ಲ ಅವ್ರುಗಳು ನಮ್ಮ ಪರಿಚಯ ಇತ್ತು, ನನ್ನ ಓರ್ಗಿತ್ತಿ ಮತ್ತು ಅವ್ರ ಹತ್ರ ಹತ್ಕೊಂಡು ನಾನು ಮುಂದೆ ಲೈಫ್ ಏನು ಅಂತ ಅವರು ಬೇಜಾರು ಮಾಡ್ಕೊಂಡಾಗ ನಾವು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅವ್ರ ಮನ್ಸಲ್ಲಿ ಬಂತು. ನಾವು ಅದನ್ನು ಟೀಚಿಂಗ್ ಅದು ಮಾಡ್ಕೊಂಡಿಲ್ಲ, ಹೇಗೆ ಮಾಡೋದು ಅಂತ ನನ್ನ ಕೋರ್ಸಸ್ಟು ಮಾಡ್ಕೊಂಡಿದ್ವಿ ಪ್ರತಿಭಾ. ಸರಿ, ಹಾಗೆ ಅದನ್ನು ಸ್ಟಾರ್ಟ್ ಮಾಡಿದ್ವಿ. ನಿಧಾನಕ್ಕೆ ಹೇಗಾಗುತ್ತೆ, ಸ್ಟಾರ್ಟಿಂಗ್ ಸ್ವಲ್ಪ ಡಿಫಿಕಲ್ಟ್ ಆಯಿತು, ಬಟ್ ಅದ್ರ ಬಗ್ಗೆ ತಿಳ್ಕೊಂಡು ಒಟ್ಟಿಗೆ ಎಲ್ಲ ಮಾಡಿ 4 ಜನ ಫ್ರೆಂಡ್ಸ್ ಒಬ್ಬೊಬ್ರು ನನ್ನ ಜವಾಬ್ದಾರಿಗಳು ತಗೊಂಡು ಸ್ಟಾರ್ಟ್ ಮಾಡಿದ್ವಿ. ಹೀಗೆ ಅದು ನಡೀತಾ ಇರೋ ಟೈಮಲ್ಲಿ ನಮಗೆ ರಾಧಿಕಾ ಅವ್ರ ಪರಿಚಯ ಆಯಿತು. ರಾಧಿಕಾ ಮೇಡಮ್ ಅವರು ಈ ಥರ ಹಿಂಗೆ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ಗೊತ್ತಾಯಿತು. ನನ್ನ ಮೈಂಡಲ್ಲಿ ಇತ್ತು ನರ್ಸರಿ ಟೀಚರ್ಸ್ ಟ್ರೈನಿಂಗ್ ಮಾಡಬೇಕು ಅಂತ. ಫಸ್ಟ್ ನಾವು ಅದ್ರ ಜೊತೆ ನಾವು ಸ್ಕೂಲ್ ಸ್ಟಾರ್ಟ್ ಮಾಡುವಾಗಲೇ ಮಾಡಬೇಕು ಅನ್ನೋದಿತ್ತು. ಆವಾಗ ಒಬ್ಬರು ಪರಿಚಯ ಇತ್ತು, ಏನೋ ಕಾರಣಾಂತರದಿಂದ ಅವ್ರು ಬೇರೆ ಊರಿಗೆ ಹೊರಟೋದ್ರು, ಆಗಲಿಲ್ಲ. ವಿ ವರ್ ಇನ್ ಸರ್ಚ್ ಆಫ್ ಯಾರಾದರೂ ಈ ಥರ ನರ್ಸರಿ ಟೀಚರ್ಸ್ ಟ್ರೈನಿಂಗ್ ಮಾಡೋರು ಬೇಕು. ಆ ಟೈಮಲ್ಲಿ ಮೇಡಮ್ ನಮ್ಗೆ ಪರಿಚಯ ಆದರು. ಹಾಗೆ ಅವ್ರ ಮೂಲಕ ಶ್ರೀಧರ್ ಸರ್ ಪರಿಚಯ ಆಯಿತು. ಆವಾಗ ಈ ಥರ ಅವ್ರು ನಮ್ಗೆ ಹೇಳಿದ್ರು, ಇದು ಮಾಡ್ಬೋದು ನೋಡಿ ನಿಮ್ದು ಇದರೊಳಗೆ ನೀವು ಸ್ಕೂಲು ನಡೆಸ್ತಾ ಹಂಗೆ ನಾವು ಇವಾಗ ಟೀಚರ್ಸ್ಗೆ ವಿವರ್ ಇನ್ ಸರ್ಚ್, ಏಕೆಂದರೆ ನಾವು ಹುಡುಕ್ಬೇಕು ಯಾರು ಟೀಚರ್ಸ್ ಸಿಗ್ತಾರೆ, ಪ್ರತಿ ಎಲ್ಲಿಂದ ಅವ್ರುಗಳು ನಮ್ಗೆ ಟ್ರೈನ್ ಆಗಿರಬೇಕು, ನಾವು ತೊಗೋಬೇಕು ಅಂದರೆ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂದರೆ ಇವ್ರು ಹೇಳ್ದಂಗೆ ಟೀಚರ್ ಎಷ್ಟು ಅವರ ಜವಾಬ್ದಾರಿ ಇರುತ್ತೆ, ಮಕ್ಕಳ ಬೇಸ್ಮೆಂಟ್ಗೆ ಅವ್ರು ಎಷ್ಟು ಪ್ರಮುಖ ಕಾರಣ ಆಗ್ತಾರೆ. ಆ ಟೈಮಲ್ಲಿ ನಾವು ಅದನ್ನೇ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಸ್ಕೂಲಿಗೆ ಕೊಡೋದಲ್ಲದೆ ನಮ್ಮ ಸುತ್ತಮುತ್ತ ಇರೋ ಎಲ್ಲ ಸ್ಕೂಲಿಗೂ ನೀವು ಕೊಡ್ಬೋದು ಅನ್ನೋದು ಶ್ರೀಧರ್ ಸರ್ ನಮ್ಗೆ ಹೇಳಿದ್ರು. ಟೀಚರ್ಸ್ಗೆ ಅವೈಲಬಿಲಿಟಿ ಇದ್ದೇ ಇದೆ, ಸ್ಟಾರ್ಟ್ ಮಾಡಿ ಅಂತ. ನಾವು 4 ಜನ ಪಾರ್ಟ್ನರ್ಸ್ ಆಗಿರೋದ್ರಿಂದ ನಮ್ಮದು ಎಲ್ಲ ಯೋಚನೆ ಮಾಡಿ ನಮ್ಮದು ಕಷ್ಟ ಆಯಿತು. ಬಟ್ ಫೈನಲ್ ಆಗಿ ಇಲ್ಲ ಮಾಡಲೇಬೇಕು ಅನ್ನೋ ಒಂದು ಡಿಸಿಷನ್ ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಸ್ಟಾರ್ಟಿಂಗು ಇಬ್ಬರೇ ಬಂದಿದ್ದು ಸ್ಟೂಡೆಂಟ್ಸು. ಪರವಾಗಿಲ್ಲ, ಧೈರ್ಯವಾಗಿ ಮಾಡಿ ಅನ್ನೋ ಸಪೋರ್ಟ್ ಇಬ್ಬರು ಕೊಟ್ಟರು, ರಾಧಿಕಾ ಮ್ಯಾಮ್ ಕೂಡ, ಶ್ರೀಧರ್ ಸರ್ ಕೂಡ. ಹಾಗೆ ಈಗ ಕೋರ್ಸ್ ಇನ್ನೇನು ಅದು ಎಂಡ್ ಆಗ್ತಾ ಬರ್ತಾ ಇದೆ. ಅಷ್ಟರಲ್ಲಿ ಈಗ ಇನ್ನೊಂದು ಸ್ಟಾರ್ಟ್ ಮಾಡಿದ್ವಿ. ಈಗ 4 ಜನ ಇದ್ದಾರೆ. ಹಾಗೆ 4ರಿಂದ 5 ಜನ ಇನ್ನಿಬ್ರು ಬರ್ತೀವಿ ಅಂತ ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಅದೊಂದು ಧೈರ್ಯ ನಮಗೆ, ಹೌದಲ್ವಾ? ನಮ್ಮಿಂದ ಟೀಚರ್ಸು ನಮ್ಗೆ ಇಲ್ಲೇ ಸಿಗ್ತಾರೆ, ನಾವು ಬೇರೆಯವ್ರಿಗೂ ಕೂಡ ಒಂದು ಟ್ರೈನಿಂಗು ಕೊಡ್ತಾ ಇದ್ದೀವಿ, ಅದ್ರ ಜೊತೆಗೆ ಕೆಲಸ ಕೊಡ್ತಾ ಇದ್ದೀವಿ. ಬೇರೆ ಎಷ್ಟು ಜನ ನಮಗೆ ಇವಾಗ ಫೋನ್ ಮಾಡ್ತಾರೆ, ಮೇಡಮ್ ನಿಮ್ಮದು ಟೀಚರ್ ಟ್ರೈನಿಂಗ್ ನಡೀತಾ ಇದೆ, ನಮ್ಗೆ ಈ ಥರ ಟೀಚರ್ಸ್ ಅವೈಲಬಿಲಿಟಿ ಇದೆ, ದಯವಿಟ್ಟು ಯಾರನ್ನ ಇದ್ದರೆ ಕಳಿಸ್ಕೊಡ್ತೀರಾ ಅಂದರೆ ಇವಾಗ ವಿ ಫೀಲ್ ಪ್ರೌಡ್ ಬಿಕಾಸ್ ಆಫ್ ಶ್ರೀಧರ್ ಸರ್ ಆ್ಯಂಡ್ ರಾಧಿಕಾ ಮ್ಯಾಮ್. ತುಂಬ ಸಂತೋಷ ಆಯಿತು. ನಮಗಿಷ್ಟು ಧೈರ್ಯ ಆಗಿ ನಾವು ಮುಂದೆ ಹೋಗ್ತೀವಿ ಅನ್ನೋ ಇದರಲ್ಲಿ ಇರಲಿಲ್ಲ. ಇವ್ರ ಸಪೋರ್ಟಿಂದ ಇನ್ನೂ ಮತ್ತೆ 1-2-3 ಕೋರ್ಸ್ಗಳೆಲ್ಲ ಇದು ಮಾಡಿದ್ದಾರೆ. ನಾವು ಮುಂದೇನು ಇನ್ನೂ ಅವರಿಂದ ಇದೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅವ್ರ ಗೈಡೆನ್ಸು, ಅವ್ರ ಸಪೋರ್ಟು ನಮಗೆ ಖಂಡಿತ ಅಜ್ಜಿ ಮನೆ ಪ್ಲೇ ಹೋಮ್ಗೆ ಬೇಕು. ನಮಸ್ಕಾರ ಮೇಡಮ್ ಇದಾರಲ್ಲ, ಅವ್ರ ಬಗ್ಗೆ ನಾವು 1-2 ಮಾತಾಡಬೇಕು ಅಂತ ತುಂಬ ಇಷ್ಟ. ನಾವು ನಡಿಬೇಕಾದ್ರೆ ಒಂದು ಕಲ್ಲು ಕಾಲಿಗೆ ತಗೊಂಡ್ರೆ ನಾವು ತಳ್ಳಿಬಿಟ್ಟು ಹೋಗ್ತೀವಿ. ಆ ತಳ್ಳಿ ಹೋದಂಥ ಕಲ್ಲು ಮೂಲೆಯಲ್ಲೇ ಸೇರುತ್ತೆ ಹೊರತು ಕಲ್ಲು ಉಪಯೋಗ ಆಗುತ್ತೆ ಅಂತ ತೋರಿಸ್ಕೊಟ್ಟರು ರಾಧಿಕಾ ಮ್ಯಾಮ್. ಅವ್ರಿಗೆ ನಾನು ಹೃತ್ಪೂರ್ವವಾದ ಸ್ವಾಗತ ಅನ್ಕೋತೀನಿ. ವಂದನಾಂತರ ಮೂಲಕ ಅವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಒಂದಿಷ್ಟು ನಾವು ಸಕ್ಸಸ್ಗೆ ಬೆನ್ನೆಲುಬಾಗಿ ನಿಲ್ಲೋದು ಲೇಡೀಸ್ ಅಂತ ನಾವು ಹೇಳೋದು ಉದಾಹರಣೆ ನೋಡಿದ್ವಿ. ನಮ್ಮ ಮೇಡಮ್ ಇಷ್ಟೊಂದು ಮುಂದುವರಿಯೋದಕ್ಕೆ ಮೂಲ ಕಾರಕರ್ತ ಭಗವಂತ ಪ್ಲಸ್ ಅದ್ರ ಜೊತೆಲಿ ಅವರ ಹಸ್ಬೆಂಡ್ ಅಂತ ನಾನು ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ನಾನು ವಂದನೆಯನ್ನು ನಾನು ಸಲ್ಲಿಸ್ತೀನಿ. ನಾನು ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಶ್ರೀಧರ್ ಸರ್ಗೆ ನಾನು ವಂದನೆಯನ್ನು ಕೋರ್ತೀನಿ. ಅವರ ಒಂದು ಅಮೂಲ್ಯವಾದ ಸಮಯಗಳಿರುತ್ತೆ, ಆ ಅಮೂಲ್ಯವಾದ ಸಮಯಗಳನ್ನ ಬದಿಗೊಳಿಸಿ ನಮಗೋಸ್ಕರ ಇಲ್ಲಿ ಬಂದಿದ್ದಾರೆ. ಸಾರ್ಗೆ ಮತ್ತು ಮೇಡಮ್ಗೆ ನಾನು ದೊಡ್ಡ ಥ್ಯಾಂಕ್ಸ್ ಅನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ನಾನು ಸುಮಾರು ಟ್ರೈನಿಂಗ್ಗಳನ್ನ ಮಾಡಿದ್ದೀನಿ, ಎಲ್ಲ ಕೋರ್ಸ್ಗಳನ್ನ ನೋಡಿದ್ದೀನಿ. ಎಲ್ಲೇ ನಾವು ಟ್ರೈನಿಂಗ್ಗಳು ಮಾಡಿದ್ರು ಜಸ್ಟ್ ಸರ್ಟಿಫಿಕೇಟ್ನ ಆಫೀಸಿಗೆ ಬನ್ನಿ ಸೈನ್ ಹಾಕಿ ತೊಗೊಂಡೋಗಿ ಅಂತ ಹೇಳೋ ಜಾಗದಲ್ಲಿ ನಾವು ನೋಡಿದ್ದೀವಿ. ಇದೇ ಫಸ್ಟ್ ಟೈಮು ಒಂದು ಚಿಕ್ಕದಾದ ಚಿಕ್ಕದಾದ ಜಾಗದಲ್ಲೇ ಸುಂದರವಾದ ಒಂದು ಕಾರ್ಯಕ್ರಮದ ಮೂಲಕ ನಮ್ಮನ್ನೆಲ್ಲ ಒಂದು ಸರ್ಟಿಫಿಕೇಟ್ ಕೊಟ್ಟು ನಮ್ಮನ್ನು ಒಂದು ಗೌರವಿಸಿ ನಮಗೆ ಒಂದು ಸರ್ಟಿಫಿಕೇಟ್ ಕೊಟ್ಟು ನಮ್ಮನ್ನು ಆನಂದ ಪಡಿಸ್ತಾ ಇದ್ದಾರೆ. ಮ್ಯಾಮ್ ಮತ್ತು ಸಾರ್ಗೆ ನಾನು
ಅಜಯ್ ಕುಮಾರ್ ಸಮೀರ್ ಸರ್ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಆದರೆ ಅವ್ರು ಇವತ್ತು ಹೇಳಿದಂಥ ಒಂದು ನುಡಿಮುತ್ತುಗಳಿದ್ವಲ್ಲ, ಮಾತನಾಡಿದಂಥ ಮಾತುಗಳು ಅಷ್ಟು ಒಂದು ಅಮೂಲ್ಯವಾದಂಥ ಮಾತುಗಳು. ಈ ಮಕ್ಕಳು ನಾವು ಶಾಲೆಗೆ ತಾಯಿ ಕೈಯಿಂದ ಆಚೆ ಬರ್ತಾರೆ, ದಟ್ ಮೀನ್ಸ್ ತಾಯಿಯ ಗರ್ಭದಿಂದ ಆಚೆ ಬರುವಂಥ ಮಕ್ಕಳು ಥರ ಅವರು ನಾವು ಲಾಲನೆ ಪಾಲನೆ ಯಾವ ಥರ ಮಾಡಬೇಕು ಅಂತ ಸಾರಿ 2 ಮಾತಿನಲ್ಲಿ ಮುಟ್ಟಿನಂಥ ಮಾತುಗಳನ್ನು ಕಲಿಸ್ಬಿಟ್ರು. ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಶ್ರೀಮತಿ ಮಂಗಳಾ ಗಣೇಶ್ ಅವರು ಲೈಬ್ರರಿಯನ್ನು ಅವ್ರು ಹೇಳಿದ್ರು, ನಾವು ಟೀಚಿಂಗ್ ಮಾಡ್ಬೇಕಾದ್ರೆ ಬುಕ್ಕನ್ನು ಥ್ರೋ ಮಾಡೋದು ಉಂಟು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಆ ಥರ ಮಾಡಬೇಡಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ವೆಂಕೋಬ್ರಾವ್ ಸರ್ ಮುನ್ನುಡಿಯನ್ನು ಬರೆದಂತ ಸರ್ ಅಂತ ಹೇಳಿ ಮ್ಯಾಮ್ ಹೇಳಿದ್ರು. ಆ ಮುನ್ನುಡಿಗೆ ಅರ್ಥ ಅನ್ನೋದನ್ನ ಸರ್ ಒಂದೇ ಒಂದು ಸರ್ ಚಿಕ್ಕದಾಗಿ ಮುನ್ನುಡಿಗೆ ಅರ್ಥ ಅಂತ ಹೇಳ್ತಾರೆ. ಮುನ್ನುಡಿಯನ್ನು ಬರೆದಿದ್ರು ಅಂತ ಹೇಳಿದ್ರು, ಆ ಮುನ್ನುಡಿಗೆ ಅರ್ಥ ಅಂತ ಕೇಳ್ತಾ ಇದ್ದಾರೆ. ಇಡೀ ಒಂದು ರೀತಿಯ ಪುಸ್ತಕದ ಸಾರವನ್ನ ಸಮಗ್ರವಾಗಿ ಇರೋದನ್ನ ಒಂದು ಹಿಡಿದಿಡೋದಕ್ಕೆ ನಮ್ಮ ಮುನ್ನುಡಿ ಅಂತ ನಾನು. ಥ್ಯಾಂಕ್ ಯು ಸೋ ಮಚ್ ಸರ್. ಏನೇ ನಾವು ಕತೆ ಬರೆದ್ರು, ಏನೇ ನಾವು ಸಾಹಿತ್ಯಗಳನ್ನ ರಚನೆ ಮಾಡೋದ್ರು ಸಹ ಅದಕ್ಕೆ ಒಂದು ಬೇಕಿತ್ತು. ನಾವು ಊಟ ಓಪನ್ ಮಾಡಿದ ತಕ್ಷಣ ಮುನ್ನುಡಿ, ಆ ಮುನ್ನುಡಿಗೆ ಅರ್ಥ ಈಗ ಸಾರಿ ಹೇಳಿದ್ರು. ಅದೇ ಥರ ನಾವು ನರ್ಸರಿ ಟೀಚರ್ಸ್ಗಳಿಗೆ ಅರ್ಥನೇ ಮುನ್ನುಡಿ. ಸರ್ ಬೇಸ್ಮೆಂಟ್ ಹೇಳಿದ್ರು, ಬೇಸ್ಮೆಂಟ್ ಜೊತೆಗೆ ಮುನ್ನುಡಿನೂ ಸಹ ನಾವೇ ಆಗಿರ್ಬೇಕು. ಯಾರು? ನಾವು ನರ್ಸರಿ ಟೀಚರ್ಸ್ಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನಳಿನಾ ಮೇಡಮ್. ಮಾತೃಭಾಷೆ ತಮಿಳುನಾಡು, ಕನ್ನಡದಲ್ಲಿ ಸುಲಭವಾಗಿ ಸುಂದರವಾಗಿ ಅವರು ಒಂದೊಂದು ವಾಕ್ಯಗಳನ್ನು ಹೇಳ್ಬೇಕಾದ್ರೆ ನಮ್ಮ ಕಿವಿಗೂ ಅವ್ರು ಬರೆದಂಥ ಕವಿತೆ ಕವನಗಳನ್ನು ನಾವು ಯಾವುದೂ ಓದಿಲ್ಲ. ಅದು ಇನ್ನು ಮುಂದೆ ಓದ್ತೀವಿ ಮ್ಯಾಮ್. ತುಂಬ ಥ್ಯಾಂಕ್ ಯು. ನೀವು ಕನ್ನಡಕ್ಕೋಸ್ಕರ ನೀಡಿದ್ದಕ್ಕೆ ಹೇಳಿ ತುಂಬ ಧನ್ಯವಾದಗಳು. ವಿಕ್ರಮ್ ಪಬ್ಲಿಕೇಶನ್ ಸ್ಪಾನ್ಸರ್ ಮಾಡಿದ್ದಾರೆ ಬುಕ್ಸ್ನ. ಹಾಂ ಮ್ಯಾಮ್. ವಿಕ್ರಮ್ ಪಬ್ಲಿಕೇಶನ್ ನಂದಾ ಹರಿಪ್ರಸಾದ್ ಸರ್ ಮ್ಯಾಮ್. ಇವಾಗಿನ ಪ್ರೋಗ್ರಾಮ್ಗೆ ಕನ್ನಡ ಬುಕ್ಸ್ ಸ್ಪಾನ್ಸರ್ ಮಾಡಿದ್ದಾರೆ ಅವ್ರ ಪಬ್ಲಿಕೇಶನ್. ನಿಮ್ಮ ಈ ದೊಡ್ಡ ಕಾಣಿಕೆಗಾಗಿ ತುಂಬ ಧನ್ಯವಾದಗಳು ಮ್ಯಾಮ್. ಎಲ್ಲರೂ ಒಟ್ಟಿಗೆ ಹೇಳ್ತಿದ್ದೀವಿ ಮ್ಯಾಮ್. ಶ್ರೀಮತಿ ದೀಪಾ ಅಜ್ಜಿ ಮನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಬನ್ನಿ ಬನ್ನಿಪಾ ಮ್ಯಾಮ್. ನಿಮ್ಮ ಅಮೂಲ್ಯವಾದ ಸಮಯ ನಮ್ಗೆ ನೀಡಿದಕ್ಕೋಸ್ಕರ ಥ್ಯಾಂಕ್ ಯು. ಡಾಕ್ಟರ್ ನಾಗರಾಜ್ ಸರ್ ಕಾರಣಾಂತರಗಳಿಂದ ಸಾರ್ ಬಂದಿಲ್ಲ, ಅವ್ರಿಗೂ ಸಹ ನಮ್ಮ ವಂದನೆಗಳು. ಶ್ರೀ ಶ್ಯಾಮ್ ಸುಂದರ್ ಬಂದಿಲ್ಲಮ್ಮ? ಇಲ್ಲ ಇಲ್ಲ, ಅವ್ರು ಬಿಲ್ಡಿಂಗ್ ಹೋಗೋರು ಅವರು ಸಪೋರ್ಟ್ ಮಾಡಿ. ನಾವೀಗ ಮಾಡ್ತಾ ಇದೀವಲ್ಲ ಈ ಪಾರ್ಟಿ, ಈಗ ಕಾರ್ಯಕ್ರಮ ನಡೆಸ್ತಾ ಇದೀವಲ್ಲ, ಈ ಕಾರ್ಯಕ್ರಮಕ್ಕೆ ಬುನಾದಿನ ಹಾಕೊಟ್ಟಂತೆ ಈ ಬಿಲ್ಡಿಂಗ್ ಅನ್ನು ನಮಗೋಸ್ಕರ ನೀಡಿದವರು, ಅವ್ರಿಗೂ ಸಹ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಅಜಯ್ ಕುಮಾರ್ ಅವರು HSR ಪಬ್ಲಿಕೇಶನ್ ಅವರು ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ದಯಮಾಡಿ ಚಪ್ಪಾಳೆಗಳನ್ನು. ಪ್ರಸನ್ನ ಕುಮಾರ್ BK ಡಿಜಿಟಲ್ ವಿಡಿಯೋ ಅವ್ರು ಬಂದಿಲ್ಲ, ಅವ್ರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಪುಟ್ಟ ಕಾರ್ಯಕ್ರಮ ನಡೆಸೋದಕ್ಕೆ ನಿಮ್ಮೆಲ್ಲರೂ ಅವಶ್ಯಕತೆ ನಮಗೆ ಬೇಕು. ಎಲ್ಲರೂ ಸಹ ತಾಳ್ಮೆಯಿಂದ ಕೂತು ಈ ಸಮಯವನ್ನು ನಮಗೋಸ್ಕರ ನೀಡಿದ್ದೀರಾ. ನಡೆದಂಥ ಕಾರ್ಯಕ್ರಮಗಳಿಂದ ಸುಮಧುರವಾಗಿ ಕೂತು ಕೇಳಿದ್ದೀರಾ, ಅದಕ್ಕೋಸ್ಕರ ನಿಮಗೂ ಕೂಡ ಧನ್ಯವಾದಗಳು. ವೇದಿಕೆಯಲ್ಲಿರುವ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆ ನನ್ನ ಕಾರ್ಯಕ್ರಮ ಮುಗಿಸ್ತೀನಿ. ವಂದನೆಗಳು.
ಅದು ಕವರ್ ಇರ್ಬೋದು ಹಾಕ್ಬಿಟ್ಟು ಮಾಡಿ ಅದನ್ನು ಬೆಳೆಸಿದ್ರೆ ಕೊಡಿ ಇದು ಬೇರೆ ಪರ್ಪಸ್ಗೋಸ್ಕರ ಕೊಡ್ತಾರೆ ನೀವು ಟೆನ್ಷನ್ ಮಾಡ್ಕೊಬೇಕು ಬರೋಣ ಅಂದ್ಕೊಂಡೆ ಇಲ್ಲ ಬರೋ ಮಕ್ಕಳಲ್ಲ ನಾನೇ ನನಗೆ ಅವರು ಕೂಡ ಜೊತೆಯಾಗಿ ನೀ ಬರುವಾಗ ಜೀವನದ ದಾರಿಯಲ್ಲಿ ಬಂದ ಮನಸ್ಸನ್ನು ನಾ ಬಿಡಲಾರೆ ಓ ನನ್ನ ಮನಸ್ಸಿನಲ್ಲಿ ನೀ ನಲಿಯುವಾಗ ನವಿಲುಗಳು ನಿನ್ನ ಸುತ್ತಿರಲಿ. ಏನೋ ನಗುವಿನಲ್ಲಿ ನೀ ನಲಿಯುವಾಗ ನವಿಲುಗಳು ನಿನ್ನ ಸುತ್ತಿರಲಿ, ಪ್ರೀತಿಯಲ್ಲಿ ಮರೆಯುವಾಗ ಮೋಡಗಳು ಕೈ ಚಾಚಿರಲಿ. ನವಿಲುಗಳು ನೀ ನಲಿಯುವಾಗ ನವಿಲುಗಳು ನಿನ್ನ ಸುತ್ತಿರಲಿ, ಅಂದ್ರೆ ನಗುವಿನಲ್ಲಿ ನೀ ನಲಿಯುವಾಗ ನವಿಲುಗಳು ನಿನ್ನ ಸುತ್ತಿರಲಿ, ಪ್ರೀತಿಯಲ್ಲಿ ಮೈ ಮರೆತಾಗ ಮೋಡಗಳು ನಿನ್ನ ಕೈ ಚಾಚಿರಲಿ. ನಿನ್ನ ಸುಖ ದುಃಖಗಳು ಬಂದಾಗ ಕಷ್ಟ ದುಃಖಗಳು ನನಗಿರಲಿ, ಸಂತಸದಿ ನಿನ್ನ ಜೀವನ ಸಾಗುತ್ತಿರುವಾಗ ಸಂಭ್ರಮವು ತುಂಬಿರಲಿ. ಧನ್ಯವಾದ. ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು, ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ
ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಗಳಿಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಡೆಯ ಕೆಚ್ಚೇವು. ಮರೆದೇವು ಮರೆವ ತೆರೆದೇವು ಮನವ ಎರೆದೇವು ಒಲವ ಹಿಡಿದೆನಪ. ನರನರವನೆಲ್ಲ ಹುರಿಗೊಳಿಸಿ ಹೊಸದು ಹಚ್ಚೇವು ಕನ್ನಡದ ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಕೂಡೇವು. ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು. ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮುಸಿರು ತೀಡುವಿ ನಾಡಿನಲ್ಲಿ ಅಕ್ಷರ ರೂಪಿಣಿ ಜ್ಞಾನದಾಯಿನಿ. ಅಕ್ಷರ ರೂಪಿಣಿ ಜ್ಞಾನದಾಯಿನಿ. ನಾದ ರೂಪಿಣಿ ಬ್ರಹ್ಮಾಣಿ. ನಾದ ರೂಪಿಣಿ ಬ್ರಹ್ಮಾಣಿ. ಶಬ್ದ ರೂಪತು ಶಾಸ್ತ್ರ ರೂಪತು. ಶಬ್ದ ರೂಪತು ಶಾಸ್ತ್ರ ರೂಪತು. ವಿದ್ಯಾದಾಯಿನಿ ದೇವಾಣಿ. ವಿದ್ಯಾದಾಯಿನಿ ದೇವಾಣಿ. ಶಾರದೆ ವರದೆ ಮಾ ವರದು ದೇದೆ. ಶಾರದೆ ವರದೆ ಮಾ ವರದು ದೇದೆ. ಮಂತ್ರರೂಪತು ತಂತ್ರರೂಪತು. ತಂತ್ರರೂಪತು ತಂತ್ರರೂಪತು. ನಿಗಮ ಗಮದ ರಸಾರೂಪತು. ನಿಗಮ ಗಮದ ರಸಾರೂಪತು. ಮಧುರ ಗೀತತು ಮಂಜು ಭಾಷತು. ಮಧುರ ಗೀತತು ಮಂಜು ಭಾಷತು. ವೀಣಾಧಾರಿಣಿ ವೀಣಾಧಾರಿಣಿ ಶಾರದೆ ವರದೆ ದೇದೆ. ಶಾರದೆ ವರದೆ ಮಾ ವರದು ದೇದೆ.